ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಜೋರು. ಟೆಸ್ಲಾದ ಷೇರು ಮೌಲ್ಯಕ್ಕೆ ಬಿತ್ತು ಪೆಟ್ಟು. ಅಮೆರಿಕದ ರಾಜಕಾರಣ, ಅಮೆರಿಕದ ಆಡಳಿತ ಎರಡರಲ್ಲೂ ಡೊನಾಲ್ಡ್ ಟ್ರಂಪ್ ಅವರಷ್ಟೇ ಸದ್ದು ಮಾಡ್ತಿರೋರು ಉದ್ಯಮಿ ಎಲಾನ್ ಮಸ್ಕ್. ಅಮೆರಿಕದ ಜನರ ತೆರಿಗೆ ದುಡ್ಡನ್ನು ಉಳಿಸ್ತೀನಿ, ಸರ್ಕಾರದ ದುಂದು ವೆಚ್ಚವನ್ನು ಕಟ್ ಮಾಡ್ತೀನಿ ಅಂತ ಡೋಸ್ ಅನ್ನೋ ಇಲಾಖೆಯನ್ನು ರೂಪಿಸಿಕೊಂಡು ಕೆಲಸ ಮಾಡ್ತಿರೋರು ಇದೇ ಎಲಾನ್ ಮಸ್ಕ್. ಆದರೆ ಸರ್ಕಾರ, ಅಧಿಕಾರಿಗಳು, ಸಿಬ್ಬಂದಿಯ ಕೆಲಸಕ್ಕೆ ಕುರ್ತು ತರ್ತಿರೋ ಅವರ ನಿರ್ಧಾರಗಳ ವಿರುದ್ಧ ಜನರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಮಸ್ಕ್ ಅವರನ್ನ ಮಂಗಳ ಗ್ರಹಕ್ಕೆ ಕಳಿಸಿಬಿಡಿ ಅಂತ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಈ ನಡುವೆ ಮಸ್ಕ್ ಅವರ ಟೆಸ್ಲಾ ಎಲೆಕ್ಟ್ರಿಕ್ ಕಾರು ಕಂಪನಿಯ ಷೇರು ಬೆಲೆ ಅರ್ಧಕ್ಕರ್ಧ ಕುಸಿದು ಹೋಗಿದೆ. ಅದು ಮತ್ತಷ್ಟು ಜಾರೋದನ್ನು ತಪ್ಪಿಸೋಕೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನು ಒಂದು ಹೊಸ ಟೆಸ್ಲಾ ಕಾರು ಖರೀದಿಸ್ತೀನಿ ಅಂತ ಘೋಷಣೆ ಮಾಡಿದ್ರು. ಅದರ ಪರಿಣಾಮ ಮಾರ್ಚ್ 11 ಅಮೆರಿಕದ ಷೇರುಪೇಟೆಯಲ್ಲಿ ಕಾಣಿಸಿದೆ. ಟೆಸ್ಲಾ ಎಲೆಕ್ಟ್ರಿಕ್ ಕಾರು ಕಂಪನಿಯ ಷೇರು ಮೌಲ್ಯ ಒಂದೇ ದಿನದಲ್ಲಿ 15% ಕುಸಿತ ಕಂಡಿತ್ತು. ಟೆಸ್ಲಾ ಕಾರುಗಳ ಮಾರಾಟ ಕಡಿಮೆ ಆಗಿರೋದು, ಕೆಲಸಗಾರರು ಪ್ರತಿಭಟನೆ ಮಾಡ್ತಿರೋದು, ಜೊತೆಗೆ ಡೊನಾಲ್ಡ್ ಟ್ರಂಪ್ ತಗೊಳ್ತಿರೋ ಸುಂಕದ ನಿರ್ಧಾರಗಳು ಈ ಷೇರಿನ ಮೌಲ್ಯ ಕುಸಿಯೋಕೆ ಕಾರಣವಾಗಿದೆ. ಅಮೆರಿಕದ ಜೊತೆಗೆ ವ್ಯಾಪಾರ ವಹಿವಾಟು ಸಂಬಂಧ ಹೊಂದಿರೋ ಬಹುತೇಕ ಎಲ್ಲ ಪ್ರಮುಖ ರಾಷ್ಟ್ರಗಳ ಮೇಲೂ ಸುಂಕದ ಹೊರೆ ಹಾಕ್ತಿರೋ ಟ್ರಂಪ್ ಕ್ರಮವನ್ನು ಕಂಡು ಹೂಡಿಕೆದಾರರು ಗಲಿಬಿಲಿಗೊಂಡಿದ್ದಾರೆ. ಷೇರುಗಳ ಮಾರಾಟ ಮಾಡಿ ಸ್ವಲ್ಪನಾದ್ರೂ ಸೇಫ್ ಆಗೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗಿರೋ ಅಮೆರಿಕ ಈಗ ಪರಿವರ್ತನೆಯ ಹಾದಿಯಲ್ಲಿದೆ ಅಂತ ಟ್ರಂಪ್ ಟಿವಿ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಅದು ಅಮೆರಿಕಕ್ಕೆ ಎದುರಾಗ್ತಿರೋ ಆರ್ಥಿಕ ಹಿಂಜರಿತದ ಬಗ್ಗೆ ಸುಳಿವು ಕೊಟ್ಟಿರೋದಾಗಿ ವಿಶ್ಲೇಷಿಸಲಾಗಿದೆ. ಅಮೆರಿಕಕ್ಕೆ ಆಮದಾಗೋ ವಿದೇಶಿ ವಸ್ತುಗಳ ಮೇಲೆ ಟ್ರಂಪ್ ಸುಂಕ ಏರಿಕೆ ಮಾಡ್ತಿರೋದ್ರಿಂದ ಅಮೆರಿಕದಲ್ಲಿ ವಸ್ತುಗಳ ಬೆಲೆಗಳು ದುಬಾರಿಯಾಗಲಿವೆ. ಅದರ ಜೊತೆಗೆ ಕಂಪ್ನಿಗಳಿಗೆ ವಸ್ತುಗಳನ್ನು ಖರೀದಿಸೋಕೆ ಬೆಲೆ ಏರಿಕೆ ಹೊರೆಯಾಗುತ್ತೆ. ಉತ್ಪಾದನೆ, ಪೂರೈಕೆ, ಮಾರಾಟ ಹಾಗೂ ಬೇಡಿಕೆ ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ಅಂತಿಮವಾಗಿ ಅದರಿಂದ ಆರ್ಥಿಕತೆಯ ಬೆಳವಣಿಗೆ ಕಡಿತ ಆಗುತ್ತೆ. ಇದೇ ಭಯ ಅಮೆರಿಕದ ಷೇರುಪೇಟೆಯ ಹೂಡಿಕೆದಾರರಿಗೂ ಕಾಡ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ ತಯಾರಕ ಎನ್ವಿಡಿಯಾ, ಫೇಸ್ಬುಕ್ ಮಾತೃ ಸಂಸ್ಥೆ ಮೆಟಾ, ಅಮೆಜಾನ್, ಗೂಗಲ್ನ ಮೂಲ ಸಂಸ್ಥೆ ಆಲ್ಫಾಬೆಟ್ ಷೇರುಗಳು ಸಹ ತೀವ್ರ ಕುಸಿತ ದಾಖಲಿಸಿವೆ. ಟ್ರಂಪ್ ಸುಂಕದಿಂದ ಅಮೆರಿಕದ ಕಂಪನಿಗಳಿಗೂ ಹೊರೆ, ಕರಗಲಿದೆ ಟೆಸ್ಲಾದ ಲಾಭ ಗಳಿಕೆ. ಟ್ರಂಪ್ ಬೇರೆ ದೇಶಗಳಿಂದ ಆಮದಾಗ್ತಿರೋ ವಸ್ತುಗಳ ಮೇಲೆ ಏರ್ತಿರೋ ಸುಂಕ ತಮ್ಮ ದೇಶದ ಜನರು ಕಂಪನಿಗಳ ಮೇಲೆ ಹಾಕ್ತಿರೋ ಭಾರ ಅನ್ನೋದು ಗೊತ್ತಾದಂತೆ ಕಾಣ್ತಿಲ್ಲ. ಅಮೆರಿಕದ ಸುಂಕದ ಜೊತೆಗೆ ಬೇರೆ ದೇಶಗಳು ತಾವು ಸುಂಕ ಹಾಕ್ತೀವಿ ಅಂತ ನಿರ್ಧರಿಸಿವೆ. ಇಂಥ ಸ್ಥಿತಿಯಲ್ಲಿ ಅಮೆರಿಕದ ಉತ್ಪಾದಕರಿಗೂ ಉತ್ಪಾದನಾ ವೆಚ್ಚದಲ್ಲಿ ಭಾರಿ ಏರಿಕೆ ಆಗುತ್ತೆ. ಮುಖ್ಯವಾಗಿ ಟೆಸ್ಲಾ ಕಂಪನಿ ಹೆಚ್ಚಿನ ಬಿಡಿಭಾಗಗಳಿಗೆ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅವಲಂಬಿಸಿದೆ. ಎರಡೂ ಕಡೆ ಸುಂಕದಿಂದಾಗಿ ಕಂಪನಿಯ ಲಾಭದ ಮೇಲೆ ದೊಡ್ಡ ಪೆಟ್ಟು ಬೀಳಲಿದೆ. ಅಮೆರಿಕದ ಚುನಾವಣೆ ಬಳಿಕ ಏರಿಕೆ ಕಂಡಿದ್ದ ಟೆಸ್ಲಾ ಕಂಪನಿಗಳ ಷೇರು ಬೆಲೆ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸೋಕ್ಕೂ ಮುಂಚೆಯೇ ಬೀಳೋದಕ್ಕೆ ಶುರುವಾಗಿತ್ತು. ಅಲ್ಲಿಂದ ಒಟ್ಟು 54% ಷೇರಿನ ಮೌಲ್ಯ ಕುಸಿತ ಕಂಡಿದೆ. ಅಮೆರಿಕದ ಷೇರುಪೇಟೆಗಳು ಸಹ ಇದರ ಜೊತೆಗೆ ಇಳಿಕೆ ಕಾಣ್ತಿವೆ. 2024 ಡಿಸೆಂಬರ್ 18 ಎಲ್ಲ ದಾಖಲೆಗಳನ್ನ ಮೀರಿದ್ದ ಟೆಸ್ಲಾ ಕಂಪನಿಯ ಷೇರು ಮೌಲ್ಯ $1.5 ಟ್ರಿಲಿಯನ್ ತಲುಪಿತ್ತು. ಆಗ ಪ್ರತಿ ಷೇರಿನ ಬೆಲೆ $488 ಮುಟ್ಟಿತ್ತು. ಆದರೆ ಈಗ ಪ್ರತಿ ಷೇರಿನ ಬೆಲೆ $230 ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಬ್ಲೂಮ್ಬರ್ಗ್ ಬಿಲಿಯನರ್ ಇಂಡೆಕ್ಸ್ನ ಪ್ರಕಾರ ಚುನಾವಣೆ ಆದಮೇಲೆ ಎಲಾನ್ ಮಸ್ಕ್ ತಮ್ಮ ಸಂಪತ್ತಿನಲ್ಲಿ ಸುಮಾರು $330 ಬಿಲಿಯನ್ ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗಂತೂ ಟ್ರಂಪ್ ಸುಂಕದ ಭಯಕ್ಕೆ ಅಮೆರಿಕದ ಷೇರುಪೇಟೆ ಗಡಗಡ ನಡುಗ್ತಾ ಇದೆ. ಹೂಡಿಕೆದಾರರು ಷೇರುಗಳ ಮಾರಾಟಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿಯಿಂದ 8.6%ನಿಂದ 10%ವರೆಗೂ ಷೇರುಪೇಟೆ ಸೂಚ್ಯಂಕ ಇಳಿಕೆಯಾಗಿದೆ. ಈಗಾಗಲೇ ಅಮೆರಿಕದ ಷೇರುಪೇಟೆಯ ಮೌಲ್ಯದಲ್ಲಿ $4 ಟ್ರಿಲಿಯನ್ ಕರಗಿ ಹೋಗಿದೆ. ಇನ್ನು ಟ್ರಂಪ್ ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ಷೇರುಪೇಟೆಯಲ್ಲಿ ಅಲೆಯನ್ನೇ ಸೃಷ್ಟಿ ಮಾಡುತ್ತಾ, ಪಾತಾಳವನ್ನೇ ಸೃಷ್ಟಿ ಮಾಡುತ್ತಾ ಕಾದು ನೋಡಬೇಕಿದೆ.